Hello everyone, welcome to Sanmargha classes. Let us see question number 5 of chapter Combustion and Flame. If charcoal is burnt in a closed room, then the gas released is. ಈಗ ಚಾರ್ಕೋಲ್ ಒಂದ್ ವೇಳೆ ಕ್ಲೋಸ್ಡ್ ರೂಮ್ ಅಲ್ಲಿ ಬರ್ನ್ ಮಾಡಿದ್ರೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. ಯಾವಾಗ ಚಾರ್ಕೋಲ್ ಅನ್ನ ಕ್ಲೋಸ್ಡ್ ರೂಮ್ ಅಂದ್ರೆ ಇಲ್ಲಿ ಮೀನಿಂಗ್ ಏನು? ಏರ್ ಕಡಿಮೆ ಇದೆ ಅನ್ನೋದು ಅರ್ಥ. ಆಕ್ಸಿಜನ್ ಲೆಸ್ ಸಪ್ಲೈ ಆಫ್ ಆಕ್ಸಿಜನ್ ಅನ್ನೋದು ಮೀನಿಂಗ್. ಹಾಗಿದ್ರೆ ಏನು ಫಾರ್ಮ್ ಆಗಿರುತ್ತೆ, ಯಾವ ಗ್ಯಾಸ್ ರಿಲೀಸ್ ಆಗಿರುತ್ತೆ ಅಂದ್ರೆ ಆಪ್ಷನ್ ಸಿ carbon monoxide is right. When charcoal is burnt in a closed room, then carbon monoxide is released. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಏನಿದೆ, ಇಟ್ ಈಸ್ ಕಲರ್ಲೆಸ್ ಗ್ಯಾಸ್, ಬಟ್ ಇಟ್ ಈಸ್ ವೆರಿ ಹಾರ್ಮ್ಫುಲ್. ಯಾಕೆ ಅಂದ್ರೆ ಇಟ್ ಬೈಂಡ್ಸ್ ವಿತ್ ಹಿಮೋಗ್ಲೋಬಿನ್. ಈಗ ಅದು ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆದ್ರೆ ಏನಾಗುತ್ತೆ? ಈಗ ಹಿಮೋಗ್ಲೋಬಿನ್ ಕೆಲಸ ಏನು? ಅದು ಆಕ್ಸಿಜನ್ ಅನ್ನ ಬೈಂಡ್ ಮಾಡ್ಕೊಂಡು ಈಚ್ ಸೆಲ್ಸ್ಗೆ ಆಕ್ಸಿಜನ್ ಅನ್ನ ಕೊಡುತ್ತೆ, ಹಿಮೋಗ್ಲೋಬಿನ್ ಕೆಲಸ. ಈಗ ಕಾರ್ಬನ್ ಮೊನಾಕ್ಸೈಡ್ ಆಕ್ಸಿಜನ್ ಬದಲಿಗೆ ಹಿಮೋಗ್ಲೋಬಿನ್ಗೆ ಬೈಂಡ್ ಆಯ್ತು. ಇಟ್ ಬೈಂಡ್ಸ್ ಮೋರ್ ಇಫೆಕ್ಟಿವ್ಲಿ ದ್ಯಾನ್ ಆಕ್ಸಿಜನ್. ಆಕ್ಚುಲಿ ಇದು ಆಕ್ಸಿಜನ್ಗಿಂತ ಜಾಸ್ತಿ ಇಫೆಕ್ಟಿವ್ ಆಗಿ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗುತ್ತೆ. ಈಗ ನಮ್ಮ ಬಾಡಿಯಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಆಯ್ತು, ಇಟ್ ಮೇ ಲೀಡ್ ಟು ಡೆತ್. ದರ್ಫೋರ್ ಯಾವಾಗ್ಲೂ ಕ್ಲೋಸ್ಡ್ ರೂಮ್ ಅಲ್ಲಿ ಅಥವಾ ಕಡಿಮೆ ಏರ್ ಸಪ್ಲೈ ಇರುವಾಗ ಚಾರ್ಕೋಲ್ ಅನ್ನ ಬರ್ನ್ ಮಾಡಬಾರ್ದು. ಥ್ಯಾಂಕ್ ಯು.